ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈ ಕಲಬುರಗಿ ಕುಟುಂಬ ಮತ್ತು ಅಲ್ಲಿ ಕದಂ ಕುಟುಂಬ ಅನ್ನುವಂಥ ಎರಡು ಹುಡುಗಿಯರ ಮೇಲೆ ಪೇಟೆ ಅವರ ಹುಡುಗಿಯ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಇದು ಓವರಾಲ್ ನೋಡಿದರೆ ಭಾಳ ವ್ಯವಸ್ಥಿತವಾದಂಥ ಒಂದು ಜಾಲ ಅಂತ ಅನ್ನಿಸ್ತಾ ಇದೆ. ಯಾವ ವ್ಯಕ್ತಿ ಇದನ್ನು ಮಾಡಿದ್ದಾನೆ ಮತ್ತು ಇದರಿಂದ ಯಾರಿದ್ದಾರೆ ಇವರ ಸರಿಯಾದಂಥ ಇನ್ವೆಸ್ಟಿಗೇಷನ್ ಮಾಡಿದರೆ ಇದು ಜಾಲ ಇದೆ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಮೊದಲನೇದಾಗಿ ಬೇರೆ ಬೇರೆ ಈ ರೀತಿಯ ಹೆಣ್ಣು ಹುಡುಗರೆ ಯುವತಿಯರ ಸಂಪರ್ಕ ಆತನಿಗಿತ್ತು ಅನ್ನುವಂಥದ್ದು ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಎರಡನೇದ್ದು, ಆ ವ್ಯಕ್ತಿ ಯಾರೋ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿದ್ದ ಅವ ಒಂದು ವಿಡಿಯೋ ಮಾಡಿ ಹೊರಗಡೆ ಬಿಡ್ತಾನೆ. ಅದರ ಜೊತೆಗೆ ಪೋಕ್ಸೋ ಕಾನೂನದಲ್ಲಿ ಇರುವಂಥದ್ದು ಸಹಿತ ಯಾರು ಸಂತ್ರಸ್ತೆ ಇರ್ತಾಳ ಆ ಸಂತ್ರಸ್ತೆಯ ಫೋಟೋ ಅಥವಾ ವಿಡಿಯೋ ಮುಖ ಕಾಣುವಂತೆ ಮಾಡಬಾರ್ದು ಅಂತಿದೆ. ಓಪನ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ಜವಾಬ್ದಾರಿಯುತ ಚಾನಲ್ಗಳು ಮಾಡ್ತಾ ಇಲ್ಲ, ಆದರೆ ಬೇರೆ ಚಾನಲ್ಗಳು ಸ್ಥಳೀಯವಾಗಿ ಕೆಲವು ಒಂದು ಚಾನಲ್ಲು ಮಾಡಿದೆ ಅನ್ನುವಂಥದ್ದು ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇಲ್ಲಿ ಕೇಶವಾಪುರದಲ್ಲಿ ಒಂದು ಹೋಟೆಲ್ ಇದೆ, ಈ ಹೋಟೆಲ್ ಮೂಲಕ ಎಲ್ಲವೂ ನಡೀತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಇದೆ. ಮತ್ತು ಇದು ಒಂದಲ್ಲ, ಹಲವಾರು ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದ ಅವನ ಆರೋಪಿ ಅನ್ನುವಂಥದ್ದು ಭಾಳ ಇದು ಗಂಭೀರವಾದಂಥ ಸಂಗತಿ. ಇದರ ಜೊತೆಗೆ ಅಲ್ಲಿ ಏನು ಪೇಟೆ ಅನ್ನೋರ ಇದಕ್ಕೆ ಹೋಗಿದ್ವಿ, ಅಲ್ಲಿಯೂ ಕೂಡ ಇದೇ ರೀತಿಯ ಆಪರೇಷನ್ ಆಗಿದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಏನು ಲವ್ ಜಿಹಾದ್ ಪ್ರಕರಣ ಅಥವಾ ಲವ್ ಜಿಹಾದ್ ಶಬ್ದ ಬಂದಿತ್ತು, ಇದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇರಲಾರದ ರೀತಿಯಲ್ಲಿ ಈ ಘಟನೆಗಳು ನಡೆದಿದ್ದಾವೆ. ಆ ಹಿನ್ನೆಲೆಯೊಳಗೆ ನಾನು ಪೊಲೀಸ್ ಕಮಿಷನರ್ ಅವರಿಗೆ ಆಲ್ರೆಡಿ ಮಾತಾಡಿದ್ದೇನೆ ಫೋನ್ ಮೂಲಕ. ನಾನು ದೇಶದ ಬೇರೆ ಬೇರೆ ಭಾಗದಲ್ಲಿ ಪ್ರವಾಸದಲ್ಲಿದ್ದೆ, ಹಾಗಾಗಿ ಅಲ್ಲಿಂದನೇ ಮಾತಾಡಿದ್ದೇನೆ. ಮೊನ್ನೆ ನಾನು ಬಾಗಲಕೋಟೆ ಪ್ರಚಾರದಲ್ಲಿದ್ದಾಗೂ ನಮ್ಮ ಸಮಾಜದ ಮುಖಂಡರಾದಂಥ ವಿಠಲ್ ಅದ್ವಾ ಅವರು ನನಗೆ ಫರ್ದರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ನಂತರ ನಾನು ಕಮಿಷನರ್ಗೆ ಮಾತನಾಡಿ ಎಲ್ಲ ಸಂಗತಿಯನ್ನು ಹೇಳಿದ್ದೇನೆ. ಇನ್ನೂ ತನಕ ವಿಡಿಯೋಗಳು, ಹಳೆ ವಿಡಿಯೋಗಳು ಹೊರಗೆ ಬರ್ತಾವಂದ್ರೆ ಅರ್ಥ ಏನು? ಹಳೆ ವಿಡಿಯೋ ಈಗೇನು ಪೇಟೆ ಅನ್ನುವಂಥ ಹುಡುಗಿದು ಆ ಮನೆತನದ ಹುಡುಗಿದು ಅದು ಹೊರಗಡೆ ಬರ್ತದ ಅಂತಂದರೆ ಈಗ ಎಲ್ಲಿಟ್ಟು ಆ ಹಳೆ ವಿಡಿಯೋ ಯಾರ ಕಡೆ ಇದೆ? ಇದನ್ನು ಬಿಡುಗಡೆ ಮಾಡ್ತಾರೆ ಅವ್ರು ಯಾರು? ಹಾಗಾಗಿ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮೇಲಿನವರು ಯಾರಾದರೂ ಅಕಸ್ಮಾತಾಗಿ, ನಾನು ಇದ್ರೊಳಗೆ ಇಮಿಡಿಯೇಟಾಗಿ ಯಾವುದೇ ಪೊಲಿಟಿಕಲ್ ಆರೋಪವನ್ನು ಮಾಡ್ತಾ ಇಲ್ಲ. ಯಾರೋ ಇಲ್ಲಿ ಲೋಕಲ್ ಕೆಲವರು ಕುಡಿ ರಾಜಕಾರಣಿಗಳು ಇದರೊಳಗೆ BJP ಕಾಂಗ್ರೆಸ್ಸನ್ನು ಮಾಡಲಿಕ್ಕೆ ಹೊರಟರು. ಇದು ಸಮಾಜದ ಮಹಿಳೆಯ ಸುರಕ್ಷತೆ ಮತ್ತು ಸ್ವಾಸ್ಥ್ಯದ ಪ್ರಶ್ನೆ ಇದೆ ಇದು. ಹಾಗಾಗಿ ಸರ್ಕಾರ, ನಾನು ಪರಮೇಶ್ವರ್ ಅವ್ರಿಗೂ ಮಾತಾಡ್ತೇನೆ, ಸರ್ಕಾರ ಇದನ್ನು ಏನೋ ಮಾಡಿ ಹಿಂದೂ ಮುಸ್ಲಿಮ್ ಆ್ಯಂಗಲ್ ತೆಗೆದುಕೊಂಡು ತಮ್ಮ ವೋಟ್ ಬ್ಯಾಂಕ್ ಭದ್ರಪಡಿಸಲಿಕ್ಕೆ ಮಾಡಿದರೆ ನಾವು ಹೋರಾಟಕ್ಕೆ ಇಳ್ತೀವಿ. ಅದರ್ವೈಸ್ ಇಲ್ಲಿವರೆಗೆ ನಾನು ಒಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಜಾಲ ಇದೆ. ಈ ಜಾಲವನ್ನು ಇವತ್ತು ಮುಖ್ಯವಾಗಿ ಪೊಲೀಸ್ ಕಮಿಷನರ್ ಅವ್ರಿಗೆ ಭೇಟಿಯಾಗಿದ್ದು ಕೇಸಿನ ಸಂಬಂಧಪಟ್ಟ ಹಾಗೆ 60 ಜನರ ಮೇಲೆ ಏನು ಕೇಸ್ ಹಾಕಿದ್ದಾರೆ, ಇತರರು 60 ಜನ ಅಂತನ್ನುವಂಥದ್ದು ಹಾಕಿದ್ದಾರೆ. ನಾನು ಕಮಿಷನರ್ ಅವರಿಗೆ ನೇರವಾಗಿ ಹೇಳಿದೆ, ಇದು ರದ್ದಾಗಬೇಕು, ವಾಪಸ್ ಹೋಗಬೇಕು. ಅಕಸ್ಮಾತ್ ಬಂಧನ ಆಗೋದಿತ್ತಂದರೆ ಪ್ರಮೋದ್ ಮುತಾಲಿಕ್ A1 ಆರೋಪಿ, ನನ್ನನ್ನೇ ಅರೆಸ್ಟ್ ಮಾಡಿ ಅಂತನ್ನುವಂಥದ್ದು ನಾನು ಹೇಳಿದೆ.
ಮೊದಲು ನನ್ನ ಅರೆಸ್ಟ್ ಮಾಡಿ ಆಮೇಲೆ ಉಳಿದವ್ರನ್ನೆಲ್ಲ ಮಾಡ್ತಾ ಹೋಗಿ ಅಂತ ಹೇಳಿದ್ದೀನಿ. ಮತ್ತು 60 ಜನ ಅಲ್ಲ, ಅಲ್ಲಿ ಇದ್ದಿದ್ದು ಸುಮಾರು 300 ಜನ ನಾವಿದ್ದೀವಿ. 300 ಜನರ ಮೇಲೆ ಕೇಸ್ ಆಗಿದೆ. ಯಾಕೆ 60 ಜನ ಯಾಕೆ ಸರ್ ನಿಮಗೆ 60 ಅಂತ ನೀವು ಸೆಲೆಕ್ಟ್ ಯಾಕೆ ಮಾಡಿದ್ದೀರಿ? ಸೊ 300 ಜನ ಇದ್ದಾರೆ. ಇದು 1 ವಾರ ಗಡುವು ಕೊಡ್ತೀವಿ, 1 ವಾರದೊಳಗೆ ರದ್ದಾಗಲಿಲ್ಲ, ನೀವು ವಾಪಸ್ ತಗೊಳ್ಳುವಂಥ ಪ್ರಕ್ರಿಯೆ ಮಾಡಲಿಲ್ಲ ಅಂತಂದರೆ ನಾವು ಮುಂದಿನ ಹೋರಾಟವನ್ನು ಭಾಳ ಉಗ್ರವಾಗಿ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಬಂದ್ ಕಾಲ್ವರೆಗೆ ಕೂಡ ಹೋಗ್ಬೋದು. ಸೊ ಇದು ನಿಶ್ಚಿತ ಇದೆ. ಸೊ ಆ ದೃಷ್ಟಿಯಿಂದ ಇದು ಮೊದಲೇದು. ಇನ್ನು ಎರಡನೇದು, ಇನ್ನೂವರೆಗೆ ಸಮೀರ್ ಮುಲ್ಲಾನ ಬಂಧನ ಆಗಿಲ್ಲ, ಬಂಧನ ಆಗಬೇಕು ಅಂತನ್ನುವಂಥದ್ದು. ಅವನ ಅಕ್ಕ ರುಕ್ಸಾನಾ ಬಹಳ ದೊಡ್ಡ ಫ್ರಾಡ್ ಇದ್ದಾಳು. ಮತ್ತು ಅಷ್ಟೇ ಅಲ್ಲ, ನಮ್ಮ ಒಂದು ಮಾಹಿತಿ ಪ್ರಕಾರ ಹನಿ ಟ್ರ್ಯಾಪರ್ ಇದ್ದಾಳೆ, ಲಕ್ಷಗಟ್ಟಲೆ ದುಡ್ಡನ್ನು ಮಾಡಿದ್ದಾಳೆ ಅಂತನ್ನುವಂಥದ್ದಿದೆ. ಸೊ ಮೇನ್ ಎಲ್ಲದಕ್ಕೂ ಕುಮ್ಮಕ್ಕು ಕೊಡ್ತಾ ಇರುವಂಥ ರುಕ್ಸಾನಾನ ಇನ್ನೂವರೆಗೆ ಬಂಧನ ಆಗಿಲ್ಲ. ಏನು ಹೇಳ್ತಾಳೆ ಅಂದರೆ, ಆಯ್ತು ಈಗ ನನಗೆ 16 ವರ್ಷ ಆಗಿದೆ, ಇನ್ನು 2 ವರ್ಷದ ನಂತರ ಮತ್ತೆ ಅವನ ಹತ್ರ ಹೋಗ್ತೇನೆ ಸರ್. ಇದು ನಾವು ಕೌನ್ಸಿಲಿಂಗ್ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಕಾರ್ಯಕರ್ತರು ವಾಪಸ್ ಬರ್ತಾ ಇದ್ದಾರೆ. ಇದಕ್ಕಾಗಿ ನಾವು ಇದನ್ನು ಹೇಗೆ ತಡೆಗಟ್ಟುಕೊಳ್ಬೇಕು ಅನ್ನೋದ್ರ ಬಗ್ಗೆ, ಈಗ ತಡಿಬೇಕು ಅನ್ನೋದ್ರ ಬಗ್ಗೆ ವಿಚಾರ. ಒಂದು ಗ್ರೂಪ್ ಮಾಡಿಕೊಂಡು, ಸ್ಮಾಲ್ ಗ್ರೂಪ್ ಮಾಡಿಕೊಂಡು ಅಲ್ಲಿ ಹೋಗಿ ಮಜಾ ಮಾಡ್ಕೊಂಡು ಬರೋದು. ಮನೆಯಲ್ಲಿ ಬಂದು ಹೇಳ್ತಾರೆ, ಇಲ್ಲ ಕಾಲೇಜವರು ಪರ್ಮಿಷನ್ ಕೊಟ್ಟಿದ್ರು, ನಾವು ಹೋಗಿ ಬಂದ್ವಿ ಅಂತ ತಿಳ್ಕೊಂಡು ಇದು ಪ್ರಕರಣ ಆಗ್ತಾ ಇದೆ. ಇನ್ನೂ ಒಂದು ಹೇಳ್ತೇನೆ, ಡ್ರೈವಿಂಗ್ ಸ್ಕೂಲ್ನಲ್ಲಿ ಸಿಕ್ಕಾಪಟ್ಟೆ ಲವ್ ಜಿಹಾದ್ ಪ್ರಕರಣಗಳನ್ನು ನಾನು ನೋಡಿದ್ದೇನೆ. ಡ್ರೈವಿಂಗ್ ಸ್ಕೂಲ್ನಲ್ಲಿ ಏನು ಮಾಡ್ತಾರೆ ಅವರು, ಇವರೆಲ್ಲ ಇಳಿಸಿ ಲಾಸ್ಟಿಗೆ ತೊಗೊಂಡು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಊರ ಹೊರಗೆ ಗಾಡಿ ನಿಲ್ಲಿಸಿ ಹಟ್ಟಿ ಹೊಡ್ಕೊಂಡು ಕೊಡೋದು. ಇಲ್ಲ, ಪೇರೆಂಟ್ಸಿಗೆ ಗೊತ್ತಾಗಬೇಕಲ್ಲ, ನಾನು ಯಾವಾಗ ನನ್ನ ಮಗಳು ನಾನು ಕಳಿಸಬಾರ್ದು ಅಂತ ತಿಳ್ಕೊಂಡು. ಇದಕ್ಕೆ ನಮ್ಮ ಬಜರಂಗದಳ ಕಾರ್ಯಕರ್ತರು ಬಂದು ಹೊಡೆದು ಮಾಡಿ, ಇದು ನಮಗೆ ಮುಖ್ಯವಾಗಿ ನಮ್ಮ ಪಾಲಕರು ನಮ್ಮ ಮಕ್ಕಳ ಬಗ್ಗೆ ಸಂಪೂರ್ಣ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.